ಸದನ ನಡೆಯುವ ಸಂದರ್ಭದಲ್ಲಿ ಸಿ ಟಿ ರವಿರವರು ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆಕ್ಷೇಪಾರ್ಹ ಪದವನ್ನು ಬಳಸಿದರು, ಸಂವಿಧಾನ ಬಾಹಿರ ಪದವನ್ನು ಬಳಸಿದರು ಅಂಥೇಳಿ ಅವರ ಮೇಲೆ ಆರೋಪವನ್ನು ಮಾಡಲಾಯಿತು. ಈ ಘಟನೆ ನಡೆದಿದ್ದು ಸಂಸತ್ತು ನಡೆಯುವಂಥ ಸಂದರ್ಭದಲ್ಲಿ ಆಗಿರುವಂಥದ್ದಾಗಿರುತ್ತೆ. ಸೊ ಅವರು ಪ್ರತಿಭಟನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಮತ್ತು ಕಾಂಗ್ರೆಸ್ನವರು ಕೂಡ ಪ್ರತಿಯಾಗಿ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಅಂಶ ಅಲ್ಲಿ ಸದನದ ಒಳಗಡೆ ನಡೆದಂಥದ್ದಾಗಿರುತ್ತೆ. ಸದನ ನಡೆಯುವಾಗ ಸದನ ಯಾವಾಗ ಪ್ರಾರಂಭ ಆಗುತ್ತೆ ಅದು ಕೊನೆ ಆಗುವವರೆಗೂ ಒಂದು ನಿಯಮಗಳಿದೆ. ಆ ಶಾಸಕರಿಗೆ ಒಂದು ರಕ್ಷಣೆಯನ್ನು ಒದಗಿಸಲಾಗಿದೆ. ಅಂಥ ಶಾಸಕರ ಮೇಲೆ ಯಾವುದೇ ಒಂದು ಬಂಧನದ ಇದಾಗಿದ್ರೂ ಕೂಡ ಅಥವಾ ಆರೋಪವನ್ನು ಮಾಡಲೇಬೇಕಾದ್ರೂ ಕೂಡ ಸಭಾಪತಿಗಳಿಗೆ ಮೊದಲು ಗಮನಕ್ಕೆ ತರಬೇಕು, ದೂರನ್ನು ನೀಡಬೇಕು. ಯಾವುದೇ ಕ್ರಮ ಇದ್ದರೂ ಕೂಡ ಅವರೇ ಅದನ್ನು ಕ್ರಮವನ್ನು ಕೈಗೊಳ್ಳಬೇಕು. ಒಂದು ವೇಳೆ ದೂರನ್ನು ನೀಡೋದಾದರೆ ಸಭಾಪತಿಗಳೇ ದೂರನ್ನು ನೀಡಬೇಕು. ಆದರೆ ಈ ಒಂದು ಪ್ರಕರಣದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ನೀಡ್ತಾರೆ. ಇದಕ್ಕೆ ಪ್ರತಿಯಾಗಿ ಸಿ ಟಿ ರವಿಯವರು ಕೂಡ ಒಂದು ದೂರನ್ನು ನೀಡ್ತಾರೆ. ಆದರೆ ಸಿ ಟಿ ರವಿಯವರು ನೀಡಿದಂಥ ದೂರನ್ನು ಇಲ್ಲಿ ಅಲ್ಲಿನ ಪೊಲೀಸ್ ಠಾಣಾ ಅಧಿಕಾರಿ ಅದನ್ನು ರಿಜಿಸ್ಟರನ್ನು ಮಾಡ್ಕೊಳ್ಳೋದಿಲ್ಲ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಂಥ ದೂರನ್ನು ರಿಜಿಸ್ಟರನ್ನು ಮಾಡಿಕೊಂಡು ಅವರನ್ನು ಬಂಧನವನ್ನು ಕೂಡ ಮಾಡ್ತಾರೆ. ಬಂಧನವನ್ನು ಮಾಡೋದಕ್ಕಿಂತ ಮೊದಲು ಅವರಿಗೆ ಯಾವುದೇ ನೋಟಿಸನ್ನು ನೀಡಿರೋದಿಲ್ಲ ಅನ್ನೋದು ಇಲ್ಲಿ ಗಮನಾರ್ಹವಾದಂಥ ಅಂಶ ಆಗಿರುತ್ತೆ. ಹಾಗೆಯೇ ಸಭಾಪತಿಗಳಿಗೂ ಕೂಡ ಬಂಧನಕ್ಕಿಂತ ಮೊದಲು ಇಂಥ ಶಾಸಕರನ್ನು ಬಂಧಿಸ್ತಾ ಇದ್ದೀವಿ ಅಂಥೇಳಿ ಯಾವುದೇ ಒಂದು ತಿಳುವಳಿಕೆಯ ಪತ್ರವನ್ನು ಕೂಡ ನೀಡಿರೋದಿಲ್ಲ. ಆದರೆ ಆ ರೀತಿಯಲ್ಲಿ ಪತ್ರವನ್ನು ನೀಡಿ ಅನಂತರದಲ್ಲಿ ಬಂಧಿಸಬೇಕಾಗಿರುತ್ತೆ. ಯಾಕೆಂದರೆ ಸದನವನ್ನು ನಡೀಬೇಕಾದ್ರೆ ಏಕಾಏಕಿ ಯಾವುದೇ ಶಾಸಕರನ್ನಾಗಲಿ ಅಲ್ಲಿನ ಒಂದು ಸದಸ್ಯರನ್ನಾಗಲಿ ಬಂಧಿಸೋದಕ್ಕೆ ಬರೋದಿಲ್ಲ. ಆದರೆ ಇಲ್ಲಿ ಪೊಲೀಸ್ನವರು ಈ ಒಂದು ತಪ್ಪನ್ನು ಕೂಡ ಮಾಡಿದ್ದಾರೆ ಅನ್ನೋದು ಮೇಲ್ನೋಟಿಗೆ ಕಂಡು ಬರ್ತಾ ಇರುವಂಥ ಅಂಶ ಆಗಿದೆ. ಸೊ ಹಾಗೆಯೇ ಅವರನ್ನು ಬಂಧಿಸಿದ ನಂತರ ರಾತ್ರಿ ಇಡೀ ಠಾಣೆಯಿಂದ ಠಾಣೆಗೆ ಬೇರೆ ಬೇರೆ ಕಡೆಯೆಲ್ಲ ಕರೆದುಕೊಂಡು ಹೋಗಿದ್ರು, ಕಬ್ಬಿನ ಗದ್ದೆ ಮತ್ತು ನಿರ್ಜನ ಪ್ರದೇಶಗಳಲ್ಲಿ ನಿಲ್ಲಿಸಿದ್ರು ಅಂಥೇಳಿ ಸಿ ಟಿ ರವಿರವರೇ ಆರೋಪ ಮಾಡಿರೋದನ್ನ ನೋಡಿದರೆ ಸೊ ಆ ರೀತಿಯಲ್ಲಿ ಮಾಡೋದಕ್ಕೆ ಬರೋದಿಲ್ಲ. ಬಂಧನವನ್ನು ಮಾಡಿದ ನಂತರದಲ್ಲಿ 24 ಗಂಟೆಗಳ ಒಳಗಡೆ ಅವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು. ಆ 24 ಗಂಟೆಗಳು ಯಾವಾಗ ಏನಕ್ಕೆ ಅಂತಂದರೆ ವಿಚಾರಣೆಯ ಅಗತ್ಯತೆ ಇದ್ದರೆ ಮತ್ತು ಅವರನ್ನು ಅಲ್ಲಿ ಟ್ರಾವೆಲನ್ನು ಮಾಡೋದಕ್ಕೆ ಹೆಚ್ಚಿನ ಒಂದು ಅವಕಾಶ ಇದ್ದರೆ ಆವಾಗ, ಇಲ್ಲಾಂದರೆ ತತ್ಕ್ಷಣದಲ್ಲಿ ಚಿಕಿತ್ಸೆಯನ್ನು ಅವರಿಗೆ ಆಸ್ಪತ್ರೆ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿಸಿ ಅವರನ್ನು ನ್ಯಾಯಾಲಯದ ಸುಪರ್ತಿಗೆ ವಹಿಸಬೇಕಾಗಿರುತ್ತೆ. ಸೊ ಆದರೆ ಪೊಲೀಸ್ನವರು ಇಲ್ಲಿ ಆ ರೀತಿಯಲ್ಲಿ ಮಾಡೋದಿಲ್ಲ. ಅವರನ್ನು ಬಂಧಿಸಿ ಸುಮಾರು ರಾತ್ರಿಯೆಲ್ಲ ಅವರನ್ನು ಸುತ್ತಾಡಿಸಿ ಅವರಿಗೆ ಹಣೆಗೆ ಪೆಟ್ಟಾಗಿದ್ದರೂ ಕೂಡ ಅವರಿಗೆ ಯಾವುದೇ ಚಿಕಿತ್ಸೆಯನ್ನು ನೀಡದೆ ಆನಂತರದಲ್ಲಿ ಇನ್ನೇನು 20 ಗಂಟೆಗಳ ಮೇಲೆ ಆಗಿದೆ ಅಂತಂದಾಗ ಮರುದಿನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಿಕ್ಕೆ ಕರ್ಕೊಂಬರ್ತಾರೆ. ಸೊ ಆವಾಗ ನ್ಯಾಯಾಲಯ ಇದು ತಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಬರುತ್ತೆ ಈ ಪ್ರಕರಣ ಅಂಥೇಳಿ ವರ್ಗಾವಣೆಯನ್ನು ಮಾಡಿ ಆದೇಶವನ್ನು ಮಾಡ್ತಾರೆ. ಸೊ ಅಲ್ಲಿ ಕೂಡ ಅವರನ್ನು ಸಿ ಟಿ ರವಿಯವರನ್ನ ನ್ಯಾಯಾಲಯದ ವಶಕ್ಕೆ ತಗೊಳ್ಳೋದಿಲ್ಲ. ಸೊ ಈ ವೇಳೆಗಾಗಲೇ ಸಿ ಟಿ ರವಿರವರ ವಕೀಲರು ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕಿರ್ತಾರೆ. ಈ ಎಲ್ಲ ತಪ್ಪುಗಳನ್ನು ಅಲ್ಲಿ ನ್ಯಾಯಾಲಯದ ಗಮನಕ್ಕೆ ತಂದಿರ್ತಾರೆ. ಸೊ ಹಾಗಾಗಿ ತತ್ಕ್ಷಣದಲ್ಲೇ ಎಲ್ಲಿ ಇರ್ತಾರೋ ಅಲ್ಲಿಂದಲೇ ಅವರನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಇದು ಉಚ್ಚ ನ್ಯಾಯಾಲಯ ಆದೇಶವನ್ನು ಮಾಡಿರುತ್ತೆ. ಸೊ ಆ ಆದೇಶದ ಪ್ರತಿಯನ್ನು ನೀಡಿ ಅವರನ್ನು ಬಿಡುಗಡೆಯನ್ನು ಮಾಡಲಾಗಿರುತ್ತೆ. ಸೊ ಇಲ್ಲಿ ನಾವು ಗಮನಿಸಬೇಕಾದಂಥ ಅಂಶ ಅಂದರೆ ಪೊಲೀಸ್ನವರು ಎಸಗಿರುವಂಥ ತಪ್ಪುಗಳು ಮತ್ತು ಈ ಒಂದು ವಿಚಾರವನ್ನು ಸಭಾಪತಿ ನಡೆಸಬೇಕಾಗಿರುತ್ತೆ. ಸೊ ಅವ್ರಿಗೆ ಶಿಕ್ಷೆಯನ್ನು ಕೊಡಬೇಕು, ಅವ್ರನ್ನ ಡಿಬಾರನ್ನು ಮಾಡಬೇಕಾ, ಉಚ್ಚಾಟನೆ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನು ಅವರು ಅಥವಾ ದೂರನ್ನು ನೀಡಬೇಕಾ ಅನ್ನೋದನ್ನು ಮೊದಲು ಸಭಾಪತಿಗಳು ನಿರ್ಣಯಿಸಬೇಕಾಗಿರುತ್ತೆ. ಆದರೆ ಇದಿಷ್ಟೂ ಘಟನೆಗಳು ನಡೆದಿದ್ದರೂ ಅವರ ಗಮನಕ್ಕೆ ಲಿಖಿತವಾಗಿ ಹೋಗಿರೋದಿಲ್ಲ. ಸೊ ಹಾಗಾಗಿ ಮತ್ತು ಪೊಲೀಸ್ನವ್ರಿಗೆ ಅಧಿಕಾರ ಇರೋದಿಲ್ಲ, ಅವ್ರು ಬಂಧಿಸಿದ್ರು ಕೂಡ ನ್ಯಾಯಾಲಯಕ್ಕೆ ಹಾಜರುಪಡಿಸಿರೋದಿಲ್ಲ. ಸೊ ಹಾಗಾಗಿ ಅವರನ್ನು ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ನ್ಯಾಯಾಲಯ ಅವರಿಗೆ ತತ್ಕ್ಷಣದಲ್ಲಿ ಬೇಲನ್ನು ನೀಡಿರುತ್ತೆ. ಸೊ ಹಾಗಾಗಿ ಅವರನ್ನು ಬಿಡುಗಡೆ ಮಾಡಬೇಕಾಗಿರುತ್ತೆ. ಪೊಲೀಸ್ನವರು ಅವರನ್ನು ಬಂಧಿಸಿದ ನಂತರದಲ್ಲಿ ಅವರನ್ನು ಹತ್ತಿರದ ನ್ಯಾಯಾಧೀಶರ ಮುಂದೆ ತಗೊಂಡೋಗಿ ಹಾಜರುಪಡಿಸಬೇಕಾಗಿರುತ್ತೆ. ಸೊ ಅವರು ಹಾಜರು ಕೂಡ ಪಡಿಸಿರೋದಿಲ್ಲ. ಸೊ 20 ಗಂಟೆಗಳ ಕಾಲ ನಂತರದಲ್ಲಿ ಅವ್ರನ್ನ ಪಡಿಸ್ತಾರೆ. ಅವರ ಹಣೆಗೆ ಏಟಾಗಿದ್ದರೂ ಕೂಡ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸೋದಿಲ್ಲ. ಸೊ ರಾತ್ರಿಯೆಲ್ಲ ಸುತ್ತಾಡಿಸ್ತಾರೆ, ಅವ್ರಿಗೆ ನಿದ್ದೆ ಮಾಡೋದಕ್ಕೆ ಬಿಡೋದಿಲ್ಲ. ಸೊ ಇದೆಲ್ಲವನ್ನು ಕೂಡ ಒಂದು ಅವರು ಪೊಲೀಸ್ನವರು ತಗೊಂಡಿರುವಂಥ ಒಂದು 3rd ಡಿಗ್ರಿ ಸ್ಟೇಟ್ಮೆಂಟ್ ಅಂತಲೇ ಇದನ್ನು ಪರಿಗಣಿಸ್ಬೋದಾಗಿರುತ್ತೆ. ಕಿರುಕುಳವನ್ನು ನೀಡಿದ್ದಾರೆ, ಅವರನ್ನು ಬಂಧನದಲ್ಲಿ ಇಟ್ಕೊಂಡು ಅಂತ ಹೇಳೋಕ್ಕಾಗುತ್ತೆ. ಸೊ ಇದು ಹೆಚ್ಚಿನ ಒಂದು ಸಮಯವನ್ನು ಇಟ್ಕೊಂಡಿರುವಂಥದ್ದು ಇದು ಒಂದು
ಅಕ್ರಮ ಬಂಧನ ಇಲ್ಲಿಗಲ್ಲಿ ಅವ್ರನ್ನ ಕಸ್ಟಡಿಯಲ್ಲಿ ಇಟ್ಕೊಂಡಿದ್ರು ಅಂತಲೇ ಈ ಒಂದು ಇದರಲ್ಲಿ ಪರಿಗಣಿಸಬಹುದಾಗಿರುತ್ತೆ. ಸೊ ಈ ಎಲ್ಲ ಹೇಳಿಕೆಗಳ ಆಧಾರದ ಮೇಲೆ ಇಷ್ಟು ಗಮನಿಸಬಹುದಂಥ ಅಂಶ ಆಗಿರುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ಠಾಣೆಯಲ್ಲಾಗಲಿ ಯಾರನ್ನೇ ಬಂಧಿಸಿದ ನಂತರ ಅವರ ಕುಟುಂಬಸ್ಥರಿಗೆ ಅದರ ಮಾಹಿತಿಯನ್ನು ನೀಡಬೇಕು. ನೀಡಿದ ನಂತರ ಅವರನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಬೇಕು. ನಂತರದಲ್ಲಿ ಅವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು. ಆದರೆ ಇಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಕೂಡ ತುಂಬ ನಿಧಾನವನ್ನು ಪೊಲೀಸ್ನವರು ಮಾಡಿರುವಂಥದ್ದು, ಸರಿಯಾದ ಸಮಯಕ್ಕೆ ಕ್ರಮವನ್ನು ಕೈಗೊಳ್ಳದೇ ಇರುವಂಥದ್ದು ಈ ಒಂದು ಪ್ರಕರಣದಲ್ಲಿ ಕಂಡುಬರ್ತಾ ಇರೋದು. ಪೊಲೀಸ್ನವರು ಮಾಡಿರುವಂಥ ತಪ್ಪುಗಳು ಅನ್ನೋದು ಮೇಲ್ನೋಟಕ್ಕೆ ಕಂಡುಬರ್ತಾ ಇದೆ.